ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಾಪರ್ಟಿ ಇಲ್ಲ ಸೈಟು ಇಲ್ಲ ಏನೋ ಬಿಲ್ಡಿಂಗ್ಸ್ ಯಾವುದಾದ್ರೂ ನೋಡ್ತಾ ಇದ್ದರೆ ಅವ್ರಿಗೂ ಹೇಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ. 100% ಅವ್ರಿಗೆ ಮೆಚ್ಚುಗೆ ಆಗುವಂಥ, ಅವ್ರಿಗೆ ಇಷ್ಟ ಆಗುವಂಥ ಪ್ರಾಪರ್ಟಿ ಸಿಗ್ಬೋದು ನನ್ನ ಚಾನಲಲ್ಲಿ. ಸೊ ನಾನು ನಿಮಗೆ ಅದನ್ನು ವಿಸಿಟ್ ಮಾಡಿಸಿ ನಿಮಗೆ ಅದನ್ನು ಬೈ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋದಲ್ಲಿ ಈ ಜಿಂದಾಲ್ ಮೆಟ್ರೋ ಸ್ಟೇಷನ್, ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ ಅಪ್ಕಮಿಂಗ್ ಏನಲ್ಲ, ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಇಲ್ಲಾಂದರೆ ಅಕ್ಟೋಬರಲ್ಲಿ ಲಾಂಚ್ ಆಗೋ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಏನಿಲ್ಲ ಅಂದರೆ ಒಂದು 1/2 ಕಿಲೋಮೀಟ್ರಿಂದ ಒಂದು 3/4 ಕಿಲೋಮೀಟ್ರ್ ಇರ್ಬೋದು. ಸೊ ಆ ನಿಯರ್ಗೆ ಇರೋ ಒಂದು ಮನೆನ ನಾನು ತೋರಿಸ್ತೀನಿ. ಒನ್ಲಿ 2 BHK, ಗ್ರೌಂಡ್ ಫ್ಲೋರ್ ಒನ್ಲಿ 2 BHK ಮನೆನ ನಾನು ತೋರಿಸ್ತೀನಿ. ಅದು 30-40 ನಾರ್ತ್ ಫೇಸಲ್ಲಿರೋ ಮನೆನ ತೋರಿಸ್ತೀನಿ. ಆಲ್ಮೋಸ್ಟು ಯಾರ್ಯಾರು ನಾರ್ತು ಈಸ್ಟು ನನಗೆ ಬೇಕು ಅಂತ ಎಷ್ಟೋ ಜನ ನನಗೆ ಕೇಳ್ತಾರೆ. 30-40 ನನಗೆ ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಬೇಕು ಅಂತ ಎಷ್ಟೋ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ಅವ್ರಿಗೆ 100% ಈ ಮನೆ ಇಷ್ಟ ಆಗ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಮನೆ ನಾನು ಈಗ ತೋರಿಸ್ತಾ ಇರೋದು. 30-40 ರೋಡ್ಗೆ ನೋಡ್ತಾ ಇರ್ಬೋದು ನೀವು. ರೋಡ್ಗೆ 30 ಇದೆ, ಬ್ಯಾಕ್ ಸೈಡ್ 40 ಇದೆ. ಟೋಟಲ್ 1200 ಸ್ಕ್ವೇರ್ ಫೀಟು. 1200 ಸ್ಕ್ವೇರ್ ಫೀಟು. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಓನ್ ಬೋರ್ವೆಲ್ ಇದೆ, CMC ವಾಟರ್ ಕನೆಕ್ಷನ್ ಇದೆ. ಮನೆ ಮುಂದೆ ರೋಡು, ಸ್ಯಾನಿಟ್ರಿ, ಡ್ರೈನೇಜು, ಆಮೇಲೆ ಡೆವಲಪ್ಮೆಂಟ್, ಆಮೇಲೆ ಸುತ್ತಮುತ್ತ ಮನೆಗಳು, ಸೇಫ್ಟಿನೂ ಎಲ್ಲನೂ ಈ ಮನೆಯಲ್ಲಿ ಇದೆ. ಸೊ 100% ನಿಮಗೆ ಇದು ಇಷ್ಟ ಆಗ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಒಂದು ಕಾರ್ನ ನಿಲ್ಲಿಸಿದ್ದಾರೆ. ಆ ಕಾರು ಯಾರಾದರೂ ನಮಗೆ ಪಾರ್ಕಿಂಗ್ ಪ್ಲಸ್ ಮನೆ ಇದ್ದರೆ ಬೆಸ್ಟು. ರೋಡ್ ಸೈಡ್ ನನಗೆ ಕಾರ್ ನಿಲ್ಸೋಕ್ಕೆ ಇಷ್ಟ ಆಗಲ್ಲ. ಆದಷ್ಟು ನಮ್ಮ ಬಿಲ್ಡಿಂಗ್ ಒಳಗೆ ಪಾರ್ಕ್ ಮಾಡಬೇಕು. ಆ ಥರ ಒಂದು ಪಾರ್ಕಿಂಗು ಪ್ಲಸ್ 2 BHK ಮನೆ ಬೇಕು ಅನ್ನೋರು 100% ಇದು ಓಕೆ ಆಗುತ್ತೆ ಅವ್ರಿಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾನಿಲ್ಲ, ಇದು ಪ್ಯಾಸೇಜು. ಈ ಕಡೆ ಏನಿಲ್ಲ ಅಂದರೆ ಒಂದು 5 ಫೀಟ್ ಪ್ಯಾಸೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ 5 ಫೀಟ್ ಪ್ಯಾಸೇಜಲ್ಲಿ ಒಂದು 2.5 ಫೀಟ್ ಮೆಟ್ಲು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದು 2.5 ಫೀಟ್ ಇದರಲ್ಲಿ ಜಾಗದಲ್ಲಿ ಒಂದು ಕಾಮನ್ ಬಾತ್ರೂಮ್, ಹೊರಗಡೆಯಿಂದ ಬಂದವರಿಗೆ ಅಂತ ಒಂದು ಬಾತ್ರೂಮ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಫ್ರೆಂಡ್ಸ್, ಆ ಬಾತ್ರೂಮ್ ಒಳಗೇ ಒಂದು ಹಂಡೆ ಒಲೆ ನೀವು ಕೇಳಿರ್ಬೋದು. ಹಿಂದಿನ ಕಾಲದಲ್ಲಿ ಸ್ವಲ್ಪ ಹಂಡೆ ಒಲೆ ಥರ ಯೂಸ್ ಮಾಡೋರು. ಈ ಯಾವುದು ಮೊದಲು ಹೀಟ್ರ್ ಹಾಕೋದು, ಆಮೇಲೆ ಸೀಮೆಎಣ್ಣೆ ಸ್ಟವಲ್ಲಿ ಹೊರಗಡೆ ನೀರನ್ನ ಕಾಯಿಸೋದು, ಆ ಥರ ಎಲ್ಲ ಮಾಡ್ತಿದ್ರು. ಆ ಟೈಪು ಒಂದು ಹಳೆ ಕಾಲದ್ದು ಹಂಡೆ ಒಲೆ ಅದನ್ನು ಕೂಡ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಾತ್ರೂಮ್ ಪ್ಲಸ್ ಹಂಡೆ ಒಲೆ ಅಲ್ಲಿ ಪ್ರೊವೈಡ್ ಮಾಡಿರೋದು. ನೋಡಿ, ಈಗ ನೆಕ್ಸ್ಟ್ ನಾನು ತೋರಿಸ್ತಿದ್ದೀನಿ ಫ್ರಂಟ್ ಮನೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಸೊ ಟೈಲ್ಸ್ನ ಅಪ್ ಟು 7 ಫೀಟ್ವರೆಗೂ ಟೈಲ್ಸ್, ಫ್ರಂಟ್ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ನಾರ್ತ್ಗೆ ಡೋರು, ನಾರ್ತ್ಗೆ ಫೇಸ್ ಸೈಟ್ ಇರೋದು ಇದು. ಡೋರ್ ಕೂಡ ಚೆನ್ನಾಗಿದೆ. ಫ್ರೆಂಡ್ಸ್, ಈ ಮನೆ ಆಲ್ಮೋಸ್ಟ್ ಒಂದು 7 to 8 ಇಯರ್ಸ್ ಹಳೆ ಓಲ್ಡ್ ಬಿಲ್ಡಿಂಗು. ಆದರೂ ಮೇಂಟೆನೆನ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. 2 BHK ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಕಟ್ಟಿರೋದು. ಇನ್ನೊಂದು ಸಣ್ಣ ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ. ಈ ಬಿಲ್ಡಿಂಗ್ನ ಸಣ್ಣ ಇಟ್ಟಿಗೆಯಲ್ಲಿ ಕಟ್ಟಿದ್ದಾರೆ. ಹಾಲೋ ಬ್ಲಾಕ್ಸ್ ಅಲ್ಲ ಇದು. ನೋಡಿ ಫ್ರೆಂಡ್ಸ್, ಈಗ ಹಾಲನ್ನ ತೋರಿಸ್ತಾ ಇದ್ದೀನಿ.
ಅಲ್ಮೇರಾ ಥರ ಒಂದು ಸಾರಿ ಅದಕ್ಕೆ ಶೋಕೇಸ್ ಅಂತ ಹೇಳ್ತಾರೆ. ಶೋಕೇಸ್ ಥರ ಇವಾಗ ಏನೋ ಈಗಿನ ಟೈಪಲ್ಲಿ ಅದನ್ನೆಲ್ಲ ಪ್ರೊವೈಡ್ ಮಾಡಲ್ಲ ಹೇಳಬೇಕು ಅಂದರೆ. ಶೋಕೇಸ್ ಅದೊಂದು ಆಪೋಸಿಟಲ್ಲಿತ್ತು. ಈ ಕಡೆ ನೋಡಿ ಸೋಫಾ ಹಾಕೋಕ್ಕೆ ಅಂತ ದೊಡ್ಡದಾದ ಜಾಗ ಎಲ್ಲ ಇದೆ. ಹಾಲು ಕೂಡ ಸ್ಪೇಷಿಯಸ್ ಆಗಿದೆ. ಈ ಕಡೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಕೂಡ ಸೋಫಾ ನೀವು ಹಾಕೊಬೋದು. ನೋಡಿ ಅವರು ಹ್ಯಾಂಗಿಂಗ್ ಚೇರ್ ಕೂಡ ಹಾಕ್ಕೊಂಡಿದ್ದಾರೆ ಮನೆಯಲ್ಲೇ ಒಳಗಡೆನೆ. ನೋಡಿ ದೇವ್ರ ಮನೆ ಇದೆ. ಏನು ಈಸ್ಟ್ ಫೇಸ್ಗೆ ಸೈಡ್ಗೆ ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ದೊಡ್ಡದಾಗಿ ಇದೆ, ಚೆನ್ನಾಗಿದೆ. ಟೋಟಲಿ ಫ್ರೆಂಡ್ಸ್ ಈ ಮನೆ ಮೇಂಟೆನೆನ್ಸ್ ಮಾತ್ರ ಅಲ್ಟಿಮೇಟ್ ಚೆನ್ನಾಗಿ ಮಾಡಿದ್ದಾರೆ. ಯಾವುದೂ ಏನು ಡ್ಯಾಮೇಜ್ ಆಗಲಿ ಯಾವುದು ಇನ್ನು ಏನು ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿದೆ ಮೇಯ್ನ್ ಹೇಳಬೇಕು ಅಂದರೆ. ನೋಡಿ ಈ ಕಡೆ ಸೈಡಿಂದನೂ ತೋರಿಸ್ತಾ ಇದ್ದೀನಿ ಹಾಲ್ನ ಲಿವಿಂಗ್ ಏರಿಯಾನ. ಅವರು ಸೋಫಾ ಕೂಡ ಹಾಕಿದ್ದಾರೆ, ಪ್ಲಸ್ ಒಂದು ದಿವಾನ ಕೂಡ ಹಾಕಿದ್ದಾರೆ. ಸೊ ನೀವು 2 ಸೈಡು ಸೋಫಾ ಕೂಡ ಹಾಕಿದ್ರು ಆಲ್ಮೋಸ್ಟ್ ಒಂದು 8 ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ಸ್ಪೇಷಿಯಸ್ ಆಗಿ ಹಾಲ್ ಇದೆ. ನೆಕ್ಸ್ಟ್ ಬನ್ನಿ ಅಡುಗೆ ಮನೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಮನೆಯಲ್ಲಿ ಯಾವುದೇ ರೀತಿಯ ಇಂಟೀರಿಯರ್ ವರ್ಕ್ ಇರೋದಿಲ್ಲ. ಇದು 7 to 8 years ಓಲ್ಡ್ ಮನೆ ಆಗಿರೋದ್ರಿಂದ ಅವರು ಯಾವುದೇ ರೀತಿ ಇಂಟೀರಿಯರ್ ವರ್ಕ್ ಮಾಡಿರೋದಿಲ್ಲ. ನೋಡಿ ಅಡುಗೆ ಮನೆ ಕೂಡ ಸ್ಪೇಷಿಯಸ್ ಆಗಿದೆ. ಇದು ಏನು ಓಪನ್ ಕಿಚನ್ ಅಲ್ಲ, ನಾರ್ಮಲ್ ಹಳೆ ಕಾಲದಲ್ಲಿ ಹೆಂಗಿರಬೇಕು ಆ ಥರ ಇದೆ. ಸಜ್ಜೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ನೆಕ್ಸ್ಟ್ ಬೇಕು ಅಂದರೆ ಲಾಫ್ಟ್ ಕೂಡ ಮಾಡಿಸ್ಕೊಬೋದು. ಆಮೇಲೆ ಕೆಳಗಡೆ ಬ್ಯಾಸ್ಕೆಟ್ ಕೂಡ ಮಾಡಿಸ್ಕೊಬೋದು. ಸಜ್ಜೆ ಎಲ್ಲ ಐತೆ. ಆರಾಮಾಗಿ ನೀವು ಇಂಟೀರಿಯರ್ ವರ್ಕ್ನ ಮಾಡಿಸ್ಕೊಂಡ್ರು ಆರಾಮಾಗಿ ಮಾಡಿಸ್ಕೊಬೋದು. ಇಲ್ಲಿ ವಾಟ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಓನ್ ಬೋರ್ವೆಲ್ ಇದೆ ಫ್ರೆಂಡ್ಸ್. ಇದು ಆ ಕಾರಿಂದ ಆ ಕಡೆ ಕಾರ್ ನಿಲ್ಲಿಸಿದ್ರಲ್ಲ ಆ ಜಾಗದಲ್ಲಿ ಓನ್ ಬೋರ್ವೆಲ್ ಇತ್ತು. ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ. ನೀವು ವಿಸಿಟ್ ಮಾಡ್ತೀರಲ್ಲ ಆಗ ಬೇಕಾದ್ರೆ ನಾನು ಅದನ್ನು ಓನ್ ಬೋರ್ವೆಲ್ನ ತೋರಿಸ್ಬೋದು. ನೋಡಿ ಫ್ರೆಂಡ್ಸ್, ಈಗ ಸೌತ್ ಕಡೆಗೂ ಒಂದು ಡೋರ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ನೀವು ಸೌತ್ ಕಡೆಗೆ ಒಂದು ಏನಿಲ್ಲ ಅಂದ್ರೆ ನೋಡಿ 3 ಫೀಟ್ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ನೀವು ಅಲ್ಲೂ ಕೂಡ ಓಡಾಡ್ಬೋದು. ಅಲ್ಲಿ ಏನಾದರೂ ಬಟ್ಟೆ ಗಿಟ್ಟೆ ಒಕ್ಕಳದಿದ್ದರೆ ಅಲ್ಲೂ ಕೂಡ ಮಾಡ್ಕೊಬೋದು ಅಲ್ಲಿ. ಪ್ಲಸ್ ಆ ಕಡೆ ಮೆಟ್ಲು ಸೈಡು ನಾನು ಹೇಳಿದ್ನಲ್ಲ ಅಂಡೆ ಒಲೆ ಆಮೇಲೆ ಬಾತ್ರೂಮು ಅಂತ. ಸೊ ಆ ಬಾತ್ರೂಮು ಅಂಡೆ ಒಲೆ ಜಾಗಕ್ಕೆ ಇಲ್ಲಿಂದನೂ ಕೂಡ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದನೂ ಹೋಗೋಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನೋಡ್ಬೋದು ಪ್ರತಿಯೊಂದಕ್ಕೂ ಎಲ್ಲ ಕಡೆಗೂ ವಾಟರ್ ಫಿಟ್ಟಿಂಗ್ಸ್ ವಾಟರ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಒನ್ಲಿ ಇಂಡಿಯನ್ ಟೈಪ್ ಟಾಯ್ಲೆಟ್ಸ್ ಇದೆ ಫ್ರೆಂಡ್ಸ್. ಟೋಟಲಿ 2 ಕಡೆನೂ ಇಲ್ಲಿ ಇಂಡಿಯನ್ ಟೈಪ್ ಟಾಯ್ಲೆಟ್ ಇದೆ. ಒಳಗಡೆ ಒಂದು ನಾರ್ಮಲ್ ಅಂದರೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ 2 ಬಾತ್ರೂಮ್ಸ್ ಇದೆ. ನೀವು ಅಂಡೆ ಒಲೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಮಾಡಿದ್ರೆ ಒಳ್ಳೆ ಫೀಲಿಂಗ್ ಕೊಡುತ್ತೆ ಫ್ರೆಂಡ್ಸ್ ಇದು ಸ್ನಾನ ಮಾಡಿದ್ರೆ. ಯಾಕಂದರೆ ಅದು ಊರಲ್ಲಿ ವಿಲೇಜಲ್ಲಿ ಯಾರು ಏನೋ ಇದ್ದು ಬಂದಿರ್ತಾರೋ ಆ ಫೀಲಿಂಗ್ಸ್ ಯಾರು ಗೊತ್ತಿರುತ್ತೋ ಅವ್ರಿಗೆ 100% ಆ ಫೀಲಿಂಗ್ಸ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಯಾವುದು ಬೆಡ್ರೂಮ್ನ ತೋರಿಸ್ತೀನಿ. ಫಸ್ಟ್ ಬೆಡ್ರೂಮ್ನ ಟೋಟಲ್ 2 ಬೆಡ್ರೂಮ್ ಇರೋದು ಈ ಮನೆಯಲ್ಲಿ. ಫಸ್ಟ್ ಬೆಡ್ರೂಮ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಏನಿಲ್ಲ ಅಂದರೂ ಇದು 12 by 12
ಜಾಗ 12x12 ವಿಸ್ತೀರ್ಣ ಇರೋ ಬೆಡ್ರೂಮ್ ಇದು ನೋಡಿ. ಫ್ಯಾಮಿಲಿ ಕಾಟ್ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಫ್ಯಾಮಿಲಿ ಕಾಟ್ ಕೂಡ ಹಾಕಿದ್ರೂ ಕೂಡ ನಿಮಗೆ ಓಡಾಡೋಕ್ಕೆ ಆಗಲಿ ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ ಬೆಡ್ರೂಮು. ನೋಡಿ ಒಂದು ನಾರ್ಮಲ್ ಇವರು ದೊಡ್ಡದಾಗಿ ಏನು ಮಾಡ್ಕೊಂಡಿಲ್ಲ, ಅದೊಂದು ಏನೋ ವಾರ್ಡ್ರೋಬ್ ಥರನೇ ಮಾಡ್ಕೊಂಡಿದ್ದಾರೆ ಸಿಂಪಲ್ಲಾಗಿ. ನೀವು ಬೇಕಾದರೆ ಕೂಡ ಮೇಲ್ಗಡೆ ಲಾಫ್ಟ್ಸಲ್ಲಿ ನೀವು ಲಾಫ್ಟ್ಸ್ನ ಮಾಡ್ಕೊಬೋದು ಇಂಟೀರಿಯರ್ ವರ್ಕ್ ಮಾಡ್ಕೊಂಡು. ನೋಡಿ ಆ ಕಡೆ ಲೆಫ್ಟ್ ಸೈಡ್ ಕೂಡ ಸ್ವಲ್ಪ ಜಾಗ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕಾಮನ್ ಬಾತ್ರೂಮ್, ಮನೆ ಒಳಗಡೆ ಇರೋ ಬಾತ್ರೂಮ್ನ ತೋರಿಸ್ತೀನಿ. ಆಮೇಲೆ ಪ್ಲಸ್ ವಾಷಿಂಗ್ ಮಿಷಿನ್ಗೆ ಅಂತ ಜಾಗನೂ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಈ ಕಡೆ ಎಲ್ಲ ಪ್ಲ್ಯಾನಿಂಗ್ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಳೆ ಒಂದು 7 to 8 years ಹಳೆ ಮನೆ ಆದ್ರೂ ನೋಡಿ ಆರಾಮಾಗಿ ವಾಷಿಂಗ್ ಮಿಷಿನ್ನು 2.5 feet ಕರೆಕ್ಟಾಗಿ ವಾಷಿಂಗ್ ಮಿಷಿನ್ಗೆ ತಕ್ಕನಾಗಿ ಜಾಗ ಬಿಟ್ಕೊಂಡು ಅಲ್ಲೂ ಅದಕ್ಕೆ ವಾಷಿಂಗ್ ಮಿಷಿನ್ ಸ್ಪೇಸ್ ಕೊಟ್ಟು ಒಂದು ಬಾತ್ರೂಮ್ ಮಾಡಿದ್ದಾರೆ. ವೆಸ್ಟರ್ನ್ ಟೈಪ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಬಾತ್ರೂಮ್ಗೂ ಕೂಡ ಟೈಲ್ಸು ಸೊ ಬಾತ್ರೂಮಲ್ಲೂ ಕೂಡ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು 7 feetವರೆಗೂ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಈಗ ಇನ್ನೊಂದು ಬೆಡ್ರೂಮ್ನ ತೋರಿಸ್ತೀನಿ. ನೋಡಿ ಇನ್ನೊಂದು ಬೆಡ್ರೂಮ್ನಲ್ಲೂ ಕೂಡ ಸೇಮ್ ನೀವು ಇಂಟೀರಿಯರ್ ವರ್ಕ್ ಬೇಕು ಅಂದರೆ ಮಾಡ್ಕೊಬೋದು. ಲಾಫ್ಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಅಂದರೆ ಸಜ್ಜೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ನೆಕ್ಸ್ಟ್ ಇಂಟೀರಿಯರ್ ವರ್ಕು ಆರಾಮಾಗಿ ಮಾಡ್ಕೊಬೋದು. ಅಲ್ಲೂ ಕೂಡ ಇಲ್ಲೂ ಕೂಡ ಫ್ಯಾಮಿಲಿ ಕಾರ್ಡ್ನ ಹಾಕ್ಕೊಂಡ್ರೂ ಜಾಗಕ್ಕೆ ಏನು ತೊಂದರೆ ಇಲ್ಲ, ಸ್ಪೇಷಿಯಸ್ ಆಗಿದೆ. ನೋಡಿ 2 ಬೀರು ಇಟ್ಟಿದ್ದಾರೆ. ಪ್ಲಸ್ ಈ ಕಡೆ ಕಂಪ್ಯೂಟರ್ ಟೇಬಲ್ ಅಂದರೆ ಏನೋ ಆ ಥರ ಇಡೋಕ್ಕೆ ಅಂತಲೇ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಇಲ್ಲೂ ಕೂಡ ವರ್ಕ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಇದನ್ನು ಬೆಡ್ರೂಮ್ನ. ನೋಡಿ ರೋಡ್ ಸೈಡ್ಗೆ 3-pan ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ. ರೋಡ್ ಸೈಡ್ಗೆ 3-pan ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ವುಡನ್ ಕಿಟಕಿಗಳು, ಯಾವುದೇ ಅಲ್ಯೂಮಿನಿಯಂ ಕಿಟಕಿ ಅಲ್ಲ, ಹಳೆ ಕಾಲದಲ್ವಾ, ಅದಕ್ಕೆ ವುಡನ್ ಕಿಟಕಿಗಳು. ಕ್ವಾಲಿಟಿ ವರ್ಕ್ ಇದೆ. ಸೊ 100% ನಿಮಗೆ ಇಷ್ಟ ಆಗ್ಬೋದು ಇದು. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತೀನಿ ಹಾಲ್ನ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ಸ್ನೇ ಯೂಸ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸರಿ ಹೇಳ್ತೀನಿ, ಈ ಮನೆ ಮೆಷರ್ಮೆಂಟು 30-40 1200 ಸ್ಕ್ವೇರ್ ಫೀಟು, BBMP ಬಿ ಖಾತಾ, CMC ವಾಟರ್ ಕನೆಕ್ಷನ್ ಇದೆ, ಓನ್ ಬೋರ್ವೆಲ್ ಇದೆ. ಆಮೇಲೆ ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ ಇರ್ಬೋದು. ನೀವು ಬೇಕಾದ್ರೆ ವಾಕಬಲ್ ಕೂಡ ಆಗುತ್ತೆ ಆರಾಮಾಗಿ. ಯಾಕಂದರೆ 1.5 ಕಿಲೋಮೀಟ್ರ್ ಏನು ದೂರ ಏನಲ್ಲ, ನಿಮಗೆ 100% ವಾಕಬಲ್ ಅಂತಲೇ ಹೇಳ್ಬೋದು ನಾನು.
ಆಮೇಲೆ ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಸ್ತು ಪ್ರಕಾರ ಇದೆ, ರೋಡ್ಗೆ ಹತ್ರ ಇದೆ, ಆಮೇಲೆ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿದೆ, ಡ್ರೈನೇಜು, ಸ್ಯಾನಿಟ್ರಿ, ಆಮೇಲೆ ರೋಡು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಬೋರ್ವೆಲ್ ಇದೆ. ಆ ಕಡೆ ಇದು ಕಾರ್ ನಿಲ್ಲಿಸಿದ್ರಲ್ಲ, ಅದಕ್ಕೆ ನಾನು ಆ ಕಡೆ ನಾನು ತೋರ್ಸೋಕ್ಕಾಗಿಲ್ಲ. ನೋಡಿ ಫ್ರಂಟಲ್ಲೂ ಕೂಡ ಒಂದು 3 ಫೀಟ್ ಜಾಗ ಬಿಟ್ಟು ಅಲ್ಲಿ ಬೋರ್ವೆಲ್ನ ಪ್ರೊವೈಡ್ ಮಾಡಿದರು. ಆಮೇಲೆ 12,000 ಕೆಪಾಸಿಟಿ ಇರೋ ಸಂಪ್ ಕೂಡ ಪ್ರೊವೈಡ್ ಮಾಡಿದರು. ನೆಕ್ಸ್ಟ್ ಬನ್ನಿ ಟೆರೇಸ್ಗೆ ಹೋಗೋಣ. ನೋಡಿ ಇದು ಕೂಡ 2.5 ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ಈ ಪ್ಲೇಸ್ ಕರೆಕ್ಟ್ ಪ್ಲೇಸ್ ಯಾವುದಂದರೆ ಮೈಸೂರು ಲ್ಯಾಂಪ್ಸ್ ಲೇಔಟ್ ಅಂತ ಹೇಳ್ತಾರೆ. ಈ ಪ್ಲೇಸ್ಗೆ ಮೈಸೂರು ಲ್ಯಾಂಪ್ಸ್ ಲೇಔಟ್ ಅಂತ ಹೇಳ್ತಾರೆ. ಇದು ಸುತ್ತಮುತ್ತ ಯಾವುದಾದ್ರು ಪ್ಲೇಸ್ ಅಂತ ಹೇಳಿದ್ರೆ ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ಯಾವುದು ಪೀಣ್ಯ, ಆಮೇಲೆ ಜಾಳಹಳ್ಳಿ ಕ್ರಾಸು, ಈ ಕಡೆ ಬ್ಯಾಕ್ ಸೈಡ್ ಹೋದರೆ ತಿಪ್ಪೇನಹಳ್ಳಿ, ಆಮೇಲೆ ಇನ್ನು ಮುಂದಕ್ಕೆ ಹೋದರೆ ಆ ಕಡೆ ಹಂದ್ರಳ್ಳಿ, ಆ ಕಡೆ ಮಾಗಡಿ ರೋಡು. ಇದು ಈ ಕಡೆಯಿಂದ ನೀವು ದೊಡ್ಡಬಿದ್ರಕಲ್ಗೂ ಕನೆಕ್ಟ್ ಆಗ್ಬೋದು, ಚಿಕ್ಕಬಿದ್ರಕಲ್ಗೂ ಕನೆಕ್ಟ್ ಆಗ್ಬೋದು, ಈ ಕಡೆ ತುಮಕೂರು ರೋಡು ಅಂದರೆ NH4ಗೂ ಕೂಡ ಕನೆಕ್ಟ್ ಆಗ್ಬೋದು. ಸೊ ಇವೆಲ್ಲ ನಿಯರೆಸ್ಟ್ ಪ್ಲೇಸ್ಗಳು. ಇದು ಸುತ್ತಮುತ್ತ ಸ್ಕೂಲ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ ಸ್ಕೂಲ್ ಯಾವ್ದು ಅಂದರೆ ಯಾವುದು ಜಿಂದಾಲ್ ಸ್ಕೂಲ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಆಮೇಲೆ ಅದು ಬಿಟ್ಟರೆ ವಿಡಿಯಾ ಪೂರ್ಣಪ್ರಜ್ಞಾ ಸ್ಕೂಲು, ಸೌಂದರ್ಯ ಸ್ಕೂಲು, ಆಮೇಲೆ ಸೇಂಟ್ ಮೇರಿ ಸ್ಕೂಲು, ಸ್ಟ್ಯಾಂಡರ್ಡ್ ಸ್ಕೂಲು, ಇವೆಲ್ಲ ಸ್ಕೂಲ್ಸು ನಿಮಗೆ ಜಸ್ಟ್ ಏನಿಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 ಕಿಲೋಮೀಟರ್ಸ್ ಒಳಗೆ ಇವೆಲ್ಲ ಇದ್ದಾವೆ. ಸೊ ನಿಮ್ಮ ಮಕ್ಕಳಿದ್ದರೆ ಅವ್ರಿಗೆ ಎಜುಕೇಷನ್ಗೆ ತುಂಬಾ ಹತ್ತಿರ ಇರೋ ಪ್ಲೇಸ್ಗಳು, ಹತ್ತಿರ ಇರೋ ಮನೆ ಇದು. ನೋಡಿ ಟೆರೇಸ್ನ ತೋರಿಸ್ತಾ ಇದ್ದೀನಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಫ್ರೆಂಡ್ಸ್, ಇನ್ನೊಂದು ಸರಿ ಹೇಳ್ತೀನಿ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ನೀವು ಈಗ ಓನ್ಲಿ 2 BHK ಮನೆ ಗ್ರೌಂಡ್ ಫ್ಲೋರನ್ನು ಮಾತ್ರ ಅವ್ರು ಕಟ್ಕೊಂಡಿದ್ದಾರೆ. ನೀವು ಬೇಕಾದರೆ ಅದನ್ನು ನೆಕ್ಸ್ಟ್ ಇನ್ನೂ 3 ಫ್ಲೋರ್ನ ನೀವು ಎಕ್ಸ್ಟೆಂಡ್ ಮಾಡ್ಬೋದು, ಆರಾಮಾಗಿ ಎಕ್ಸ್ಟೆಂಡ್ ಮಾಡ್ಬೋದು. BBMP ರೂಲ್ಸ್ ಪ್ರಕಾರ ಇನ್ನೂ 3 ಫ್ಲೋರ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ನೋಡಿ ಸೋಲಾರ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಒಂದು ವಾಟರ್ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಟೆರೇಸಿಂದ ತೋರಿಸ್ತಾ ಇದ್ದೀನಿ. ರೋಡು ನಿಮಗೆ 30 ಫೀಟ್ ರೋಡು, ಮನೆ ಮುಂದೆ 30 ಫೀಟ್ ರೋಡ್ ಇದೆ ಫ್ರೆಂಡ್ಸ್. ಇದು ಮನೆ ಮುಂದೆ 30 ಫೀಟ್ ರೋಡು. ತುಂಬಾ ಸೈಲೆಂಟ್ ಏರಿಯಾ, ಅಫಿಷಿಯಲ್ ಏರಿಯಾ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ಒಂದು ಪ್ರಾಪರ್ಟಿ ಅಂತಲೇ ಅಲ್ಲ, ನನ್ನ ಚಾನಲ್ನಲ್ಲಿ ನಿಮ್ಮ ರೇಂಜ್ ಅಂದರೆ ನಿಮ್ಮದು ಬೇಕಾದ್ರೆ ಒಂದು 60ಇಂದ ಹಿಡ್ಕೊಂಡು 60 ಲ್ಯಾಕ್ಸು, 70 ಲ್ಯಾಕ್ಸು, 80 ಲ್ಯಾಕ್ಸು, 90 ಲ್ಯಾಕ್ಸು, ಆಮೇಲೆ 1 CR, ಅದ್ರ ಮೇಲೂ ಯಾರು ನನಗೆ 1 CR ಮೇಲೆ ರೆಂಟೆಡ್ ಇನ್ಕಮ್ ಬೇಕು, ಇಲ್ಲ ನ್ಯೂ ಹೌಸ್ ಬೇಕು, ಇಲ್ಲ ಓಲ್ಡ್ ಹೌಸ್ ಬೇಕು ಅಂತ ಯಾರ್ಯಾರು ಬೇಕು ಅಂತ ಅಂದ್ಕೊತಾಯಿದ್ರು, ಆ ಥರ ರೇಂಜು ಮನೆಗಳು ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಇದೊಂದೇ ಅಲ್ಲ, ಇನ್ನೂ ನಿಮ್ಮ ರೇಂಜ್ದು ಏನೇ ಬೇಕಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ 100% ಅವೆಲ್ಲ ವಿಡಿಯೋ ನಿಮ್ಮ ರೇಂಜಿನ ಮನೆಗಳು ಕೂಡ ಸಿಗ್ಬೋದು. ಸೊ ಅದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಕಡೆಯಿಂದನೂ ನಾವು ವ್ಯೂ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 12 ಪಿಲ್ಲರ್ ಇರ್ಬೋದು. ಆಲ್ಮೋಸ್ಟ್ 12 ಪಿಲ್ಲರ್ನ ಪ್ರೊವೈಡ್ ಮಾಡಿದೆ. ನಿಮಗೆ ಓಪನ್ ಆಗಿ ಕಾಣಿಸ್ತಾ ಇದೆ ಒಂದು 4 ಪಿಲ್ಲರು. ಇನ್ನು ಸುತ್ತ ಲಾಸ್ಟ್ 4 ಮೂಲೆಯಲ್ಲೂ ಒಂದು 8 ಪಿಲ್ಲರ್ ಇರ್ಬೋದು. 100% ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 88 ಲ್ಯಾಕ್ಸ್. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ.
ಯಾಕಂದರೆ ನಿಮಗೆ 100% ಇದು ಮುಂದಿನ ದಿನದಲ್ಲಿ ಇನ್ನೂ ಡಬಲ್ ಆಗೋ ಚಾನ್ಸಸ್ ಯಾಕೆ ಗೊತ್ತಾ, ಇಲ್ಲಿಂದ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಮ್ಯಾಕ್ಸಿಮಮ್ ಅಂದರೆ 1.5ಇಂದ 2 ಕಿಲೋಮೀಟರ್ಸ್ ಇರ್ಬೋದು ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು. ಆಮೇಲೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಅಕ್ಟೋಬರಲ್ಲಿ ಲಾಂಚ್ ಆಗುತ್ತೆ, ಅದಕ್ಕೆ ಮ್ಯಾಕ್ಸಿಮಮ್ ಅಂದರೆ ಮುಕ್ಕಾಲಿಂದ 1 ಕಿಲೋಮೀಟ್ರ್ ಆಗ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ಹತ್ರ ಇರೋ ಒಂದು ಮನೆ 100% ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಡಬಲ್ ಆಗೋ ಎಲ್ಲ ಚಾನ್ಸಸ್ ಇದೆ, ರೇಟು ರೈಸ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ನನ್ನ ರಿಕ್ವೆಸ್ಟ್ ಅಂದರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ 100% ಓಕೆ ಆಗ್ಬೋದು. ಆಮೇಲೆ ಬೇಕಾದರೆ ಕುಂತು ಮಾತಾಡಿ ಹೆಚ್ಚು ಕಮ್ಮಿ ರೇಟ್ನ ನಾನು ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಇನ್ನೂ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ, ಕಮೆಂಟ್ ಮಾಡಿ, ಕಾಲ್ ಮಾಡಿ ತಿಳ್ಕೊಳ್ಳಿ. ಇನ್ನೂ ಏನೇ ವಿಷಯ ಇದ್ದರೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.